ಶಿವಮೊಗ್ಗದಲ್ಲಿ ಪ್ರಾಣಿ ಬೇಟೆಯಾಡಿದ್ದ ಆರೋಪಿಗಳಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಥಳಿಸಿದ್ದಾರೆಂಬ ಆರೋಪದ ಹಿನ್ನೆಲೆ ಕಾರ್ಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಡು ಪ್ರಾಣಿ ಬೇಟೆ ಆರೋಪದಡಿ ಅರಣ್ಯ ಅಧಿಕಾರಿಗಳು ಮೇ 31ರಂದು ರಾತ್ರಿ ವೇಳೆ ಇಬ್ಬರನ್ನ ಬಂಧಿಸಿ ಮನಬಂದಂತೆ ಥಳಿಸಿದ್ದಾರೆಂದು ಆರೋಪಿಸಲಾಗಿದೆ. ಅರಣ್ಯಾಧಿಕಾರಿಗಳ ಥಳಿತದಿಂದ ಆರೋಪಿ ಮಂಜುನಾಥ್ಗೆ ಪಕ್ಕೆಲುಬು ಮುರಿತಗೊಂಡಿದ್ದು ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅರಣ್ಯ ಅಧಿಕಾರಿಗಳು ನಮ್ಮ ಮೇಲೆ ದೌರ್ಜನ್ಯ ನಡೆಸಿದ್ದಾರೆಂದು ಮಂಜುನಾಥ್ ದೂರು ಹಿನ್ನೆಲೆ ಅರಣ್ಯ ಇಲಾಖೆ ಅಧಿಕಾರಿ ಸಿಬ್ಬಂದಿ ವಿರುದ್ಧ ಕೇಸ್ ದಾಖಲಾಗಿದೆ. ಮತ್ತೊಂದೆಡೆ ಅರಣ್ಯಾಧಿಕಾರಿಗಳ ದೌರ್ಜನ್ಯ ಖಂಡಿಸಿ ಕರೂರು ಬಾರಂಗಿ ಹೋಬಳಿ ಜನ ಪಕ್ಷಾತೀತವಾಗಿ ಹೋರಾಟಕ್ಕೆ ಅಣಿಯಾಗ್ತಿದ್ದಾರೆ. ಈಗ ತೆಗೆದು ನೋಡಿದ್ರೆ 1ನೇ ತಾರೀಕು ಒಂದು ಫೈಲ್ ಇದೆ, ಅಲ್ಲಿಂದ ಒಂದು ಇಂಟಿಮೇಷನ್ ಬಂದಿದೆ. ಏನಂತ ಬಂದಿದೆ ನಾನು ನೋಡಲಿಲ್ಲ. ಇದು ಅತ್ಯಂತ ಖಂಡಿಸ್ತಕ್ಕಂಥ ವಿಷಯ. ಈ ಅಧಿಕಾರಿಗಳಿಗೆ ನೌಕರರು ಕೆಲವರಿಗೆ ಎಲ್ಲ ಅಧಿಕಾರಿಗಳು ಕಂಟ್ರೋಲ್ ಇರ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು, ತಾಲೂಕು ಆಡಳಿತ ಮಾಡಬೇಕು, DC ಮಾಡಬೇಕು ಮತ್ತು ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು. ಅವ್ರ ಮೇಲೆ ಈ ಕ್ಷಣದಿಂದ ಕ್ರಿಮಿನಲ್ ಕೇಸ್ ಹಾಕಿ ಅರೆಸ್ಟ್ ಮಾಡಬೇಕು. ಇದು ನಮ್ಮ ಒತ್ತಾಯ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ತುಮರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೇ 31ನೇ ತಾರೀಕಿನ ರಾತ್ರಿ ಮೀನು ಹಿಡಿಲಿಕ್ಕೆ ಹೋಗಿರ್ತಕ್ಕಂತಹ ನಮ್ಮೂರಿನ ಯುವಕರು ಮಂಜುನಾಥ ಮತ್ತು ರಾಮು ಅವರನ್ನು ಕಾರ್ಗಲ್ ವನ್ಯಜೀವಿ ಅರಣ್ಯ ವಲಯದವರು ಅವರನ್ನು ಏಕಾಏಕಿಯಾಗಿ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ಬಂಧಿಸಿ ಆಮೇಲೆ ಕಾರ್ಗಲ್ಲಿನ ಅವರ ಕಚೇರಿಗೆ ತೆಗೆದುಕೊಂಡು ಹೋಗಿ ರಾತ್ರಿಯಿಂದ ಬೆಳಗ್ಗೆ ತನಕ ಅವರ ಮೇಲೆ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ.